Hello everyone, welcome to Sanmargaha classes. Let us see question number 9 of chapter Combustion and Flame. The hottest zone of the candle flame is, that flame ಅಲ್ಲಿ ಡಿಫರೆಂಟ್ ಝೋನ್ಸ್ ಇದಾವು. ಅದರಲ್ಲಿ ವಿಚ್ ಒನ್ ಇಸ್ ದ ಹಾಟೆಸ್ಟ್ ಝೋನ್ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಇನ್ನರ್ ಝೋನ್. ಇನ್ನರ್ ಝೋನ್ ಇದೆ. ಇನ್ನರ್ ಝೋನ್ ಈಸ್ ಇಲ್ಲಿ ಹೀಟ್ ಕಡಿಮೆ ಇರುತ್ತೆ, ಹಾಗಾಗಿ ದಿಸ್ ಇಸ್ ರಾಂಗ್ ಆನ್ಸರ್. ಆಪ್ಷನ್ ಬಿ ಇನ್ನರ್ ಮೋಸ್ಟ್ ಝೋನ್. ದಿಸ್ ಇಸ್ ಇನ್ನರ್ ಮೋಸ್ಟ್ ಝೋನ್ ಅಂಡ್ ಇಟ್ ಕಂಟೇನ್ಸ್ ಅನ್ಬರ್ನ್ಡ್ ವ್ಯಾಕ್ಸ್ ವೇಪರ್ಸ್. ಇದು ಆಕ್ಚುಲಿ ಬ್ಲ್ಯಾಕ್ ಕಲರ್ ಅಲ್ಲಿ ಇರುತ್ತೆ ಅಂಡ್ ಇಟ್ ಈಸ್ ಲೀಸ್ಟ್ ಹಾಟ್. ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಆನ್ಸರ್. ಆಪ್ಷನ್ ಸಿ ಔಟರ್ ಮೋಸ್ಟ್ ಝೋನ್. ದಿಸ್ ಇಸ್ ಔಟರ್ ಮೋಸ್ಟ್ ಝೋನ್. ಇಲ್ಲಿ ಔಟರ್ ಮೋಸ್ಟ್ ಝೋನ್ ಏನಿದೆ, ಇಟ್ ಈಸ್ ಕಂಪ್ಲೀಟ್ ಕಂಬಷನ್ ರೀಜನ್ ಅಥವಾ ಝೋನ್. ಇಲ್ಲಿ ಕಂಪ್ಲೀಟ್ ಕಂಬಷನ್ ಆಗಿರುತ್ತೆ ಅಂಡ್ ಇಟ್ ಗಿವ್ಸ್ ಬ್ಲೂ ಫ್ಲೇಮ್. ಫ್ಲೇಮ್ ಕಲರ್ ಇಲ್ಲಿ ಬ್ಲೂ ಆಗಿರುತ್ತೆ ಅಂಡ್ ಇಟ್ ಈಸ್ ದ ಹಾಟೆಸ್ಟ್ ಝೋನ್. therefore the correct option is option C, outermost zone. Option D, middle zone. ಮಿಡಲ್ ಝೋನ್ ಅಲ್ಲಿ ಯೆಲ್ಲೋ ಫ್ಲೇಮ್ ಪ್ರೊಡ್ಯೂಸ್ ಆಗಿರುತ್ತೆ, ಯಾಕೆಂದ್ರೆ ಇಲ್ಲಿ ಪಾರ್ಷಿಯಲ್ ಕಂಬಷನ್ ಅಂತ ಹೇಳ್ತೀವಿ. ದಿಸ್ ಝೋನ್ ಇದು ಪಾರ್ಷಿಯಲ್ ಕಂಬಷನ್ ಝೋನ್ ಇರುತ್ತೆ. ಇದು ಮಾಡರೇಟ್ ಹೀಟ್ ಇರುವಂತದ್ದು. therefore this is also wrong answer. The correct option is option C, outermost zone. Thank you.